ಇನ್ನು ಚೆನ್ನಯ್ಯ ಕೋರ್ಟ್ ಹಾಲ್ನಲ್ಲಿ ಕಣ್ಣೀರು ಹಾಕಿದನಂತೆ. ಇದು ಸಂಗತಿ. ಯಾಕಂದರೆ ಅಷ್ಟೊಂದು ಅಲಸಿದಂಥ ಈ ಚೆನ್ನಯ್ಯ ಏನು SIT ಅವ್ರನ್ನ ಕುತ್ಕೊಳಕ್ಕೆ ಬಿಡಲಿಲ್ಲ, ನಿಂತ್ಕೊಳಕ್ಕೆ ಬಿಡಲಿಲ್ಲ. 360 ಡಿಗ್ರಿ ತೋರಿಸ್ಬಿಟ್ಟ. ಅಲ್ಲೂ ಹೋಗಿರಿ, ಇಲ್ಲೂ ಬಗಿರಿ. ಈಗ ಗ್ರಹಚಾರ ಬಿಡಿಸಿರಬೇಕು, ಸತ್ಯ ಹೇಳಿ ಮುಂದಕ್ಕೆ ಹೋಗಪ್ಪ ಅಂತ. ಈಗ ಅವ್ರು ಹೇಳಿದಾನೆ, ಗ್ಯಾಂಗ್ ಹೇಳಿದ್ದನ್ನು ಕೇಳ್ಕೊಂಡು ನಾನು ಮಾಡಿಬಿಟ್ಟೆ, ತಪ್ಪಾಯಿತು ನಂದು. ಅವ್ರು ಹೇಳಿದ್ರು ಅಂತ ಮಾಡಿದೆ, ನನ್ನ ತಪ್ಪಾಯಿತು, ನಾನು ತಪ್ಪು ಮಾಡಿದೆ. ಇದು ಬುರುಡೆ ಚೆನ್ನಯ್ಯನ ಕಣ್ಣೀರೀಗ. ಕೋರ್ಟ್ ಹಾಲಲ್ಲಿ ಕೂತ್ಕೊಂಡು ಅನ್ನಂಗಿಲ್ಲ, ಅನುಭವಿಸಂಗಿಲ್ಲ. ಅವ್ರು ಹೇಳಿದರು, ನಾನು ಮಾಡಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ನಾವು ನೋಡ್ತಾ ಇದ್ವಿ ಆರಂಭದಿಂದಲೂ ಕೂಡ ಈತನ ಆಟ ಮತ್ತು ಆಟಾಟೋಪಗಳನ್ನು. ಯಾಕಂದರೆ ಒಂದು ಲೆಕ್ಕದಲ್ಲಿ SIT ಅಧಿಕಾರಿಗಳನ್ನು ಕುಣಿಸ್ಬಿಟ್ಟ. ಈ ಕಡೆಗೂ ಬನ್ನಿ ಅಂತಾನೆ, ಆ ಕಡೆಗೂ ಬನ್ನಿ ಅಂತಾನೆ, 360 ಡಿಗ್ರಿ ತೋರಿಸ್ತಾನೆ, ಇಲ್ಲಿ ಎಗಿರಿ ಅಂತಾನೆ, ಅಲ್ಲೂ ಬಗಿರಿ ಅಂತಾನೆ. ಅಂಥ ಚೆನ್ನೈನ ಸ್ಥಿತಿ ನೋಡಿ ಯಾವ ರೀತಿ ಬಂದಿದೆ. ಈಗ ಕುತ್ಕೊಂಡು ಕಣ್ಣೀರು ಹಾಕಬೇಕು, ಯಾರೋ ಹೇಳಿದ ಮಾತು ಕಟ್ಕೊಂಡು ನಾನು ತಪ್ಪು ಮಾಡಿದೆ ಅನ್ನುವಂಥದ್ದು ಈಗ ಅರ್ಥ ಆಗಿದೆಯಾ ಅವನಿಗೆ? ಪೃಥ್ವಿ. ಖಂಡಿತ ರಂಗನಾಥ್, ಯಾಕೆ ಅಂತ ಹೇಳಿದರೆ SIT ಈಗ ಡ್ರಿಲ್ ಮಾಡ್ತಾ ಇರುವಂಥದ್ದು ಕಳೆದ 12-13 ದಿನಗಳಿಂದ ಆತನನ್ನು ವಶಕ್ಕೆ ಇಟ್ಕೊಂಡಿದೆ. ಅಂದರೆ ನಿನ್ನೆಗೆ 12 ದಿನ ಆಯಿತು SIT ವಶಕ್ಕೆ ಹೋಗಿ. 12 ದಿನವೂ ಕೂಡ ಬ್ಯಾಕ್ ಟು ಬ್ಯಾಕ್ ವಿಚಾರಣೆಯನ್ನು ಮಾಡ್ತಾ ಇದ್ದಿದ್ದಂಥದ್ದು. ಅದಾದ ಬಳಿಕ ನಿನ್ನೆಯಿಂದ 3 ದಿನಗಳ ಕಾಲ, ಅಂದರೆ ಈ ತಿಂಗಳು 6ನೇ ತಾರೀಕುವರೆಗೂ ಕಾಲ ಆತನಿಗೆ SIT ಕಸ್ಟಡಿಗೆ ತಗೊಂಡಿರುವಂಥದ್ದು. ಸೊ ಎಲ್ಲ ವಿಚಾರಣೆಗಳು ಭಾರಿ ಭರದಿಂದ ಸಾಗಿದೆ. ಈ ಹಿಂದೆ ದೂರುದಾರನಾಗಿದ್ದಾಗ SIT ಆತನನ್ನು ಟ್ರೀಟ್ ಮಾಡ್ತಾ ಇದ್ದಿದ್ದೇ ಬೇರೆ, ಆದರೆ ಈಗ ಆರೋಪಿಯಾದಂಥ ಸಂದರ್ಭದಲ್ಲಿ ಟ್ರೀಟ್ ಮಾಡ್ತಾ ಇರುವಂಥ ಬೇರೆ. ಆಗ ಆತ ದೂರುದಾರ ಆಗಿದ್ದ, ಮಾಹಿತಿಯನ್ನು ತೆಗಿಬೇಕಾಗಿತ್ತು. ಈಗ ಸತ್ಯವನ್ನು ಕಕ್ಕಿಸಬೇಕು. ಅದಕ್ಕೋಸ್ಕರ SIT ಅವರು ಅವರ ಸ್ಟೈಲ್ನಲ್ಲಿ ಕೇಳ್ತಾ ಇದ್ದಾರೆ. ಇದೆಲ್ಲ ಈಗ ಈ ಬುರುಡೆ ಚೆನ್ನಯ್ಯನಿಗೆ ಸಾಕಾಗಿ ಹೋಗಿರುವಂಥದ್ದು. ಅದಕ್ಕೋಸ್ಕರ ನಿನ್ನೆ ಆ ಕೋರ್ಟ್ನಲ್ಲಿ, ಅಂದರೆ ಕೋರ್ಟ್ಗೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕಣ್ಣೀರು ಇಡ್ತಾ ಇದೆ, ಅಳ್ತಾ ಇದ್ದ ಅಂತ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಅಂದರೆ ಜಡ್ಜ್ ಸೀದಾ ನನ್ನ ಜೈಲಿಗಾದರೂ ಕಳಿಸ್ಲಿ, ಆದರೆ SITಗೆ ವಶಕ್ಕೆ ಕೊಡೋದು ಬೇಡ ಅನ್ನೋ ಮನಸ್ಥಿತಿಗೆ ಆತ ಬಂದಂತೆ ಕಾಣ್ತಾ ಇತ್ತು. ಯಾಕೆಂತ ಹೇಳಿದ್ರೆ SIT ಅಧಿಕಾರಿಗಳು ಬ್ಯಾಕ್ ಟು ಬ್ಯಾಕ್ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ, ಸಾಕಷ್ಟು ಕ್ವಶನ್ಗಳನ್ನ ಕೇಳ್ತಾರೆ. ರಾತ್ರಿ ಇಡೀ ವಿಚಾರಣೆಗಳು ಕೂಡ ನಡೀತಾ ಇರುವಂಥದ್ದು. ಒನ್ಸ್ ಜೈಲಿಗೆ ಹೋದರೆ ಅಲ್ಲಿಂದ ಬೇಲ್ ತಗೊಳ್ಬೋದು, ಜೈಲಿನಲ್ಲಿ ಇರ್ಬೋದು ಅನ್ನೋ ಮನಸ್ಥಿತಿ ಆತನಿಗೆ ಬಂದಿರ್ಬೋದು. ಅದಕ್ಕೋಸ್ಕರ ಆತ ಕಣ್ಣೀರಿಡ್ತಾ ಇದ್ದ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಆತನ ವಿಚಾರಣೆ ಇವತ್ತು ಕೂಡ ಮುಂದುವರೆದಿರುವಂಥದ್ದು. ಅಂದರೆ ಇವತ್ತಿನಿಂದ ಇನ್ನೂ 3 ದಿನಗಳ ಕಾಲ SIT ಆತನ ವಿಚಾರಣೆಯನ್ನು ಮಾಡ್ತಾ ಇದೆ. ಸೊ ಸಾಕಷ್ಟು ವಿಚಾರಗಳನ್ನು ಇನ್ನೂ ಕೂಡ ಆತನಿಂದ ತೆಗಿಬೇಕಾಗಿದೆ. ಅದಕ್ಕೋಸ್ಕರ SIT 3 ದಿನಗಳ ಕಾಲ ಕಸ್ಟಡಿಗೆ ಕೇಳಿತು, ನ್ಯಾಯಾಲಯ ಕೂಡ ಕಸ್ಟಡಿಗೆ ಕೊಟ್ಟಿದೆ. ಸದ್ಯಕ್ಕೆ ಸಾಕಷ್ಟು ಜನರ ವಿಚಾರಣೆ ಬಾಕಿ ಇರುವಂಥದ್ದು. ಆತ ಸಾಕಷ್ಟು ಜನರ ಅಂದರೆ ಆ ಹೆಸರುಗಳನ್ನು ಬಾಯ್ಬಿಟ್ಟಿದ್ದಾನೆ. ಮತ್ತು ಕೆಲವೊಂದು ಮಾಜರ್ಗಳು ಕೂಡ ಬಾಕಿ ಇರುವಂಥದ್ದು. ಇವತ್ತಿನಿಂದ 3 ದಿನಗಳ ಕಾಲ ಕೇವಲ ವಿಚಾರಣೆಯನ್ನು ಮಾಡ್ತಾರೆ, ಅಲ್ಲ ಮಾಜರ್ ಮಾಡ್ತಾರೆ ಅನ್ನೋದು ನೋಡಬೇಕಾಗಿದೆ. ಇವತ್ತು ಕೂಡ SIT ಡ್ರಿಲ್ ಮುಂದುವರೆದಿರುವಂಥದ್ದು. SIT ಕಚೇರಿನಲ್ಲೇ ಆತನನ್ನು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಏನು SIT SP ಜಿತೇಂದ್ರ ಕುಮಾರ್ ದಯಾಮ್ ಅವರ ನೇತೃತ್ವದಲ್ಲಿ ಇವತ್ತು ಕೂಡ ವಿಚಾರಣೆ ನಡೀತಾ ಇರುವಂಥದ್ದು. ಸಾಕಷ್ಟು ಇನ್ನೂ ಕೂಡ ವಿಚಾರಣಾ ಹಂತದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮತ್ತು ಈಗಾಗಲೇ ಏನು ಕೆಲವೊಂದು ತನಿಖೆಗಳು ನಡೆದಿದೆ, ಅದರಲ್ಲಿ ಕೆಲವೊಂದು ಹೊಸ ವಿಚಾರಗಳು ಈಗ SITಗೆ ಗೊತ್ತಾಗಿರುವಂಥದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ SIT ಚಿನ್ನಯ್ಯನಿಂದ ಸಾಕಷ್ಟು ಕ್ವಶನ್ಗಳನ್ನು ಕೇಳಿ ಅದಕ್ಕೆ ಕೆಲವೊಂದು ವಿವರಣೆಯನ್ನು ಕೂಡ ಪಡಿತಾ ಇರುವಂಥದ್ದು. ಈ ವೇಳೆ ಸಾಕಷ್ಟು ಜನರ ಹೆಸರನ್ನ ಏನು ಚೆನ್ನಯ್ಯ ಬಾಯ್ಬಿಟ್ಟಿದ್ದಾನೆ, ಕೆಲವೊಂದು ಸತ್ಯಗಳನ್ನು ಆತ ಹೇಳಿದ್ದಾನೆ. ಸೊ ಅವರೆಲ್ಲರನ್ನೂ ಕೂಡ ಈಗ ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳಿದೆ. ಈ 3 ದಿನಗಳ ಕಾಲ ಏನು ಚೆನ್ನಯ್ಯನ ವಿಚಾರಣೆ ಇರುತ್ತೆ, ಈ 3 ದಿನಗಳಲ್ಲಿ ಒಂದು ಕನ್ಕ್ಲೂಷನ್ಗೆ ಬರುವಂಥ ಸಾಧ್ಯತೆ ಇದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.